ರಾಜ್ಯದಲ್ಲಿ ಮತ್ತೊಮ್ಮೆ ಆರ್ಎಸ್ಎಸ್ ಕುರಿತಾದಂತ ಚರ್ಚೆ ಶುರುವಾಗಿದೆ. ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಇಬ್ಬರು ಶಿಕ್ಷಕರ ಅಮಾನತು ಕಿಚ್ಚು ಹೊತ್ತಿಸಿದೆ. ಸರ್ಕಾರದ ನಡೆಯನ್ನ ಬಿಜೆಪಿ ನಾಯಕರು ವಿರೋಧಿಸಿದ್ರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಸುತ್ತ ರಾಜಕೀಯ ದಾಳ ಉರುಳೋದು ಹೊಸದೇನೂ ಅಲ್ಲ. ಈ ಹಿಂದೆ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದ್ದರು. ಬಳಿಕ ಆರ್ಎಸ್ಎಸ್ನ ಲೆಕ್ಕಪತ್ರ ಕೇಳಿದ್ದರು. ಸರಸಂಘ ಚಾಲಕ ಮೋಹನ್ ಭಾಗವತ್ಗೆ ಪತ್ರ ಬರೆದಿದ್ದರು. ಅಷ್ಟೇ ಯಾಕೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಕಾಯ್ದೆಯ ಚರ್ಚೆಯನ್ನು ಮುನ್ನೆಲೆಗೆ ತಂದಿದ್ದರು. ಇದೀಗ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಶಿಕ್ಷಕರ ಅಮಾನತು ಹೊಸ ಕಿಚ್ಚು ಹೊತ್ತಿಸಿದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿ ಇಬ್ಬರು ಶಿಕ್ಷಕರು ಸಸ್ಪೆಂಡ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ನಿಗಿನಿಗಿ. ವಿಷಯ ಅಂದ್ರೆ 9 ತಿಂಗಳ ಹಿಂದೆ ಹುಣಸಗಿ ಬಾಲಕಿಯರ ಪ್ರೌಢಶಾಲೆ ಶಿಕ್ಷಕ ಗುರುರಾಜ್ ಜೋಶಿ, ಕುಪ್ಪಿ ಪ್ರಾಥಮಿಕ ಶಾಲೆ ಶಿಕ್ಷಕ ಅಣ್ಣಾ ಸಾಹೇಬ್ ದೇಶಮುಖ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ್ದರು. ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ಹೆಜ್ಜೆ ಹಾಕಿದ್ದರು. ಈ ಇಬ್ಬರು ಶಿಕ್ಷಕರನ್ನ ಸದ್ಯ ಅಮಾನತು ಮಾಡಲಾಗಿದೆ. ಪಥಸಂಚಲನದಲ್ಲಿ ಭಾಗವಹಿಸಿದವರ ಅಮಾನತು ಕ್ರಮ ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಇಂಥ ಪ್ರಕರಣಗಳು ಕೋರ್ಟ್ನಲ್ಲಿ ನಿಲ್ಲಲ್ಲ ಅಂತ ಕೇಸರಿ ಪಡೆ ಗುಡುಗಿದೆ. 1970ರಿಂದ ಯಾವಾಗ ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸಿದಂತ ಸರ್ಕಾರಿ ನೌಕರರ ಮೇಲೆ ಕ್ರಮ ಆಗಿದೆ. ಕೋರ್ಟು ಅದನ್ನ ಕಿತ್ತೆಸೆದಿದೆ. ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಈ ತೀರ್ಮಾನ ಆಗಿದೆ. ಈಗ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ, ಯಾವುದೋ ಚರ್ಚ್ಗೆ ಹೋಗ್ತೀನಿ ಅಂದರೆ ನೀವು ಅವ್ರ ಮೇಲೆ ಕ್ರಮ ಮಾಡ್ತೀರಾ? ಇದು ದ್ವೇಷದ ರಾಜಕಾರಣ. ಕೇಂದ್ರ ಸರ್ಕಾರ RSS ಶಾಖೆಗಳಿಗೆ ಹೋಗೋದಕ್ಕೆ ಯಾವುದೇ ನಿರ್ಬಂಧನ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರನೇ ತೀರ್ಮಾನ ಮಾಡಿ ಆ್ಯಕ್ಟ್ ಮಾಡಿದ್ಮೇಲೆ ಈ ಥರ ದ್ವೇಷದ ರಾಜಕಾರಣ ಮಾಡೋದು ಒಳ್ಳೆಯದಲ್ಲ. ಸರ್ಕಾರ ಇವತ್ತು ಒಂದು ಕುಚೋದ್ಯತನದಿಂದ ಮಾಡುವಂಥ ಪ್ರಯತ್ನ ಮಾಡಿ ಸಸ್ಪೆಂಡ್ ಮಾಡಿದೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸೋದಿಲ್ಲ. ಅವ್ರು ಏನು ಸಸ್ಪೆಂಡ್ ಮಾಡುವಂಥ ಕ್ರಮವನ್ನು ತೊಗೊಂಡ್ರೆ ತಕ್ಷಣ ಹಿಂತೆಗೆದುಕೊಳ್ಬೇಕನ್ನೋಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡೋದು. ಆದರೆ ಶಿಕ್ಷಕರ ಅಮಾನತು ಕ್ರಮವನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಸರ್ಕಾರಿ ನೌಕರರು ರಿಜಿಸ್ಟರ್ ಆಗದ ಸಂಸ್ಥೆಯ ಜೊತೆ ಯಾಕೆ ಗುರುತಿಸಿಕೊಳ್ಬೇಕು ಅಂತ ಪ್ರಶ್ನಿಸಿದ್ದಾರೆ. That's left to the education department. See, if somebody has complained and if the department thinks it's not fit to be participating in, they will take action. Why should our employees take part in an unregistered organization? ಪ್ರಿಯಾಂಕ್ ಕುಮಾರಸ್ವಾಮಿ ನಡುವೆ ಲೆಕ್ಕ ಅಂಕಣದ ಕದನ. ಇದೇ ಆರ್ಎಸ್ಎಸ್ ನ ವಿಚಾರ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಪ್ರಿಯಾಂಕ್ ಖರ್ಗೆ ನಡುವೆ ಸಮರ ಸೃಷ್ಟಿಸಿದೆ. ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇದ್ದ ಸಂಘದ ಹಣದ ಮೂಲದ ಬಗ್ಗೆ ದಳಪತಿ ಪ್ರಶ್ನೆ ಎತ್ತಿದ್ದಾರೆ. ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ವಿಚಾರ ಮುಂದಿಟ್ಟು ಪ್ರಿಯಾಂಕ್ ಖರ್ಗೆ ದಿನ ಬೆಳಗಾದ್ರೆ ಆರ್ಎಸ್ಎಸ್ ನ ಲೆಕ್ಕ ಕೇಳ್ತಾರೆ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಗೃಹ ಸಚಿವ ನನ್ನ ಪ್ರಶ್ನೆಯಲ್ಲಿ ಏನ್ ತಪ್ಪಿದೆ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ. ಏನು RSS ಅಕೌಂಟು ಕೇಳದೆ ಪ್ರತಿನಿತ್ಯ ಯಾವ ಅಕೌಂಟ್ ಕೇಳಿ ಏನ್ರಿ ನೀವು ಮಾಡಿರೋ ಕೆಲಸಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಅವ್ರದ್ದು ರಾಜಕೀಯ ಅಸ್ತಿತ್ವ, ನನ್ನಿಂದ ಅವ್ರ ರಾಜಕೀಯ ಅಸ್ತಿತ್ವ ಉಳಿತದೆ ಅಂದರೆ ಮಾತಾಡಲಿ. ಸಿ, ವಿಚ್ ಆಫ್ ಮೈ ಕ್ವೆಶ್ಚನ್ಸ್ ಈಸ್ ಇಲ್ಲಿಗಲ್? ಇನ್ನು ಪ್ರಿಯಾಂಕ್ ಖರ್ಗೆ ಈ ಹಿಂದೆ ಕುಮಾರಸ್ವಾಮಿ ಬರೆದಿದ್ದ ಅಂಕಣದ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಎಚ್ಡಿಕೆ, ಹೌದು ಹಿಂದೆ ಟೀಕೆ ಮಾಡಿದ್ದೀನಿ, ಈಗ ನನಗೆ ಅರ್ಥ ಆಗಿದೆ ಎಂಬ ಅರ್ಥದಲ್ಲಿ ಮಾತನಾಡಿದ್ರು. ಇವರೇ ಅಲ್ವಾ RSS ಬಗ್ಗೆ ದೊಡ್ಡ ಆರ್ಟಿಕಲ್ ಬರೆದಿದ್ದು, ಮರ್ತೋಗ್ಬಿಟ್ಟಿದ್ದಾರೆ. RSS ಒಂದು ವಿಷಸರ್ಪ ಅಂದ್ಬಿಟ್ಟು ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು. ದೊಡ್ಡ ಆರ್ಟಿಕಲ್ ಇತ್ತು. ನಾನು ಪರವಾಗಿಲ್ಲಪ್ಪ, ಇವರು ತಿಳ್ಕೊಂಡಿದ್ದಾರೆ, ಭಾಳ ದೊಡ್ಡ ಅಭಿಮಾನಿ ಆಗಿಬಿಟ್ಟಿದ್ದೆ. ಅಯ್ಯೋ, RSS ಏನು ದೇಶಕ್ಕೇನು ಗಂಡಾಂತರ ತಂದವರ? ಗಂಡಾಂತರ ತರ್ತಿರೋರು ಕಾಂಗ್ರೆಸ್ನವರು. ಮೊದಲು ನಿಮ್ಮ ಸರಿ ಮಾಡ್ಕೊಳ್ಳಿ. RSS ಇಂದೇನು ಗಂಡ? ಹೌದು, ನಾನು ಹಲವಾರು ಬಾರಿ ಟೀಕೆ ಮಾಡಿದ ಪಾಪ ಹೇಳಿದ್ದರು ಸಿದ್ಧಾಂತ. ಪ್ರಿಯಾಂಕ್ ಸೈದ್ಧಾಂತಿಕ ಬದ್ಧತೆ ಪ್ರಶ್ನೆಗೆ ಎಚ್ಡಿಕೆ ಗರಂ. ಅಧಿಕಾರಗೋಸ್ಕರ ಸಿದ್ಧಾಂತ ತತ್ವವನ್ನು ಬಿಟ್ಟು ಹೋಗೋರ ಬಗ್ಗೆ ಏನು ಹೇಳೋದು ನಾನು? ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲರ್ನ್ ಫ್ರಮ್ BJP ಆರ್ JDS. ಇವ್ರ ಸಿದ್ಧಾಂತ ನಾನು ಕಾಣದೇ ಇರೋದ? ಇಲ್ಲಿವರೆಗೆ DMK ಅವ್ರ ಜೊತೆ ಸಂಬಂಧ ಬೆಳೆಸಿ ಚಕ್ಕಂದ ಆಡ್ಕೊಂಡು ಅವ್ರ ಜೊತೆಯಲ್ಲಿ ಈಗ ಅಲ್ಲೋಗಿಲ್ವೇನಪ್ಪ? ಯಾವುದೋ TVK ಪಾರ್ಟಿ ಜೊತೆಲಿ. ನಿಮ್ಮದು ಮಹಾನ್ ದೊಡ್ಡ ಸಿದ್ಧಾಂತ, ನಮ್ಮ ಸಿದ್ಧಾಂತ ಪ್ರಶ್ನೆ ಮಾಡ್ತೀರಾ? ಇನ್ನು ಈ ಉಭಯ ನಾಯಕರು ನಾಲ್ಗೆ ವಿಚಾರವಾಗಿಯೂ ಕಾದಾಡ್ಕೊಂಡ್ರು. ಏನಾದರೂ ನಿಮಗೆ ಅಲ್ಪ ಸ್ವಲ್ಪ ನಿಮ್ಮ ನಾಲಿಗೆ ಪದಬಳಕೆ ಮಾಡುತ್ತಲ್ಲ, ಆ ನಾಲಿಗೆ ಗೌರವ ಕೊಡಬೇಕು ಅಂತೀರೋ ಯು ಮಸ್ಟ್ ರಿಸೈನ್ ಇಮಿಡಿಯೇಟ್ಲಿ. ನನ್ನ ನಾಲ್ಗೆ ಬಗ್ಗೆ ಮಾತಾಡೋರು JDS ಅವ್ರು ಯಾರು? ಈಗ
ನೀವು ಪಾಪ ನಿಮ್ಮ ಪಕ್ಷಕ್ಕೆ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವಾಗ ಪ್ರಿಯಾಂಕರ್ಗೆ ಬೇಕಾಗಿದೆ ನಿಮಗೆ. ಹಾಂ, ಇಷ್ಟು ದಿನ BJPಗೆ ಬೇಕಾಗಿತ್ತು, ಈಗ JDSಗೂ ನಾನು ಅನಿವಾರ್ಯ ಆಗಿದ್ದೀನಿ. ಆರ್ಎಸ್ಎಸ್ನಲ್ಲಿ ಹೆಚ್ಚು ಮಹಿಳೆಯರು ಇರಬೇಕು ಅಂದ ಪಿತ್ರೋಡ. ಇನ್ನು ಸಾಗರೋತ್ತರ ಕಾಂಗ್ರೆಸ್ನ ಅಧ್ಯಕ್ಷ ಸ್ಯಾಮ್ ಪಿತ್ರೋಡ ಕೂಡ ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ರು. ಸಮಾನತೆ, ಸ್ವಾತಂತ್ರ್ಯ ಬಯಸುವ ಕಲ್ಪನೆಯನ್ನ ಆರ್ಎಸ್ಎಸ್ ಅಳವಡಿಸಿಕೊಂಡ್ರೆ ನಾನು ಅದರೊಂದಿಗೆ ಇರ್ತೀನಿ ಅಂತ ಹೇಳಿದ್ದಾರೆ. Equality, equity, justice, liberty, that's the core idea. If you believe in core idea, I'm with you. Now we may have different way of getting there, which is okay. So if RSS says that we are going to change our way of doing things, we will have more women in RSS. ಇನ್ನು ನಾಳೆ ಮೋಹನ್ ಭಾಗವತ್ ಅವರು ಅಮೆರಿಕದ ನ್ಯೂಯಾರ್ಕ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಜಾಗತಿಕ ಏಕತಾ ಆಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದಾರೆ. ವಿವಾದ ಗೊಂದಲದ ನಡುವೆ ನಾಳೆ ಕಾರ್ಯಕ್ರಮ ನಡೆಯಲಿದೆ. ಹರೀಶ್, TV9 ಬೆಂಗಳೂರು.